ಹೇಳಿ ಮಾತೃಶ್ರೀ ಅವರೇ, ನಿನ್ನ ಯುವರಾಣಿ ಬೆಂಡೆಕಾಯಿನ ಎಲ್ಲಿ ಒಣಗಾಕಿದ್ದಾಳೆ ನೋಡು. ಏನು ಕೇಳ್ತೀಯಾ? ಅದು ನನ್ನ ಕೆಲ್ಸ ಅಲ್ಲ. ಸುಮ್ಮನೆ ಹೇಳು, ಯಾಕೆ ಸಿಟ್ಟು ಮಾಡ್ಕೋತೀಯಾ? ನೀನ್ ಹೋಗಿ ಕೇಳು, ನನಗೆ ಗೊತ್ತಿಲ್ಲ. ಹಂಗಾರೆ ನಾನು ಕೇಳ್ತೀನಿ. ಏನ್ ಮಾಡ್ತಾ ಇದ್ದಾಳೆ ನಮ್ ಶಿಲ್ಪಾ ಬೇಬಿ? ಏನ್ ರಾಮ್ ಬೇಬಿ, ನಾನು ಹಾಡಾಡಕತ್ತೀನಿ, ನೀವು ಜಾಯ್ನ್ ಆಗ್ತೀರನ ಹಾಡಿಗೆ? ಹಾಡಾಡ್ತಿದ್ಯಾ? ಹಾಡು ನೋಡೋಣ. ಹಾಡ್ಬೇಕಾ? ಈ ತಾಳತಂತಿ ನಂದಲ್ಲ, ಅತ್ತೆ ನೀ ಏಕೆ ನನ್ನ ನಂಬೋಲ್ಲ, ಅತ್ತೆ ಇಲ್ಲದೆ ನಾನಿಲ್ಲ, ನಾ ಇಲ್ಲದೆ ಅತ್ತೆಮ್ಮ ಇಲ್ಲ, ಬಾಬಾರಿ ಇಲ್ಲಿ ಅತ್ತೆಮ್ಮ, ಬಾಬಾರಿ ಇಲ್ಲಿ ಅತ್ತೆಮ್ಮ, ನಾನೇ ನಿನ್ನ ವೈರಿಯಮ್ಮ. ಅಯ್ಯೋ ಶಿಲ್ಪಾ ಬೇಬಿ, ಏನಿದು ಬೇಬಿ ಹಿಂಗೆಲ್ಲ ಹಾಡ್ತೀಯಾ? ಓ ಹೆಂಗಾಡ್ದೆ? ಓ ಇನ್ನು ಸ್ವಲ್ಪ ಮೇಕಪ್ ಮಾಡ್ಬೇಕಾಯ್ತಾನ? ಲಿಫ್ಟಿಕ್ಕು, ಐಲೈನರು, ಕಾಜಲ್ಲು, ಮಸ್ಕರಾ ಇವೆಲ್ಲ ಹಚ್ಬೇಕಾಗಿತ್ತಾನ ಅದಕ್ಕೆ? ಅಯ್ಯೋ ರಾಮ್ ಬೇಬಿ, ನೀವೇನು ಆ ಕಡೆ ನೋಡ್ತಾ ಯೋಚನೆ ಮಾಡ್ತಾ ಇದ್ದೀರಾ? ಓ ಸ್ಟಿಕ್ಕರ್ ಎಲ್ಲಿ ಮಿಸ್ ಆಯ್ತು ಅಂತೀರನ? ಅಯ್ಯೋ ಶಿಲ್ಪಾ ಬೇಬಿ, ನೀ ಹಾಡೋದೇನಾದ್ರೂ ಅಮ್ಮ ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಂಡ್ರೆ? ಬಾಬಾರಿಯಲ್ಲಿ ಶಿಲ್ಪ, ಬಾಬಾರಿಯಲ್ಲಿ ಶಿಲ್ಪ, ಕೆನ್ನೆ ಮೇಲೆ ಬರ್ತೀನಿ, ಹಾಗೆ ತಲೆ ಮೇಲೆ ಕೊಡ್ತೀನಿ, ಬಾಬಾರಿಯಲ್ಲಿ ನನ್ನ ಸೊಸೆ, ಬಾಬಾರಿಯಲ್ಲಿ ನನ್ನ ಸೊಸೆ, ನಾನೇ ಈ ಮನೆಗೆ ರಾಣಿ. ಅಂದ್ರೆ ಏನು? ನಮ್ಮಮ್ಮ ಹೆಂಗಿದ್ರು ಹಿಟ್ಲರ್ ಅಂತೀಯ? ಹಿಟ್ಲರ್ ವೇಷ ಹಾಕೊಂಡ್ ಬಂದ್ಲಂದ್ರೆ ನಮ್ಮಮ್ಮ ಅವಾಗಿದೆ ನಿಂದು ತಲೆ ಮೇಲೆ ಚಟ್ನಿ ಆಡೋದು. ಅಯ್ಯೋ ಬಿಡೇ, ನನಗೆ ಡಾಕ್ಟರು ಪೇಷಂಟ್ ಅಲ್ಲಿ ಕಾಯ್ತಾ ಇರ್ತಾರೆ, ನನ್ನ ಟಿಫಿನ್ ಬಾಕ್ಸ್ ಕೊಟ್ಟಿಲ್ಲ, ಊಟನೂ ಕೊಟ್ಟಿಲ್ಲ, ನಾಷ್ಟನೂ ಕೊಟ್ಟಿಲ್ಲ. ಓ ಮರುಕಾರಿ ನಂಗೆ ಜಾಸ್ತಿ ಆಯ್ತನ? ಅಯ್ಯೋ ಖರಮಪ್ಪ ಖರಮ. ಲೇ ಮೊದಲು ನಂಗೆ ನಾಷ್ಟ ಕೊಡು, ಟಿಫಿನ್ ಬಾಕ್ಸ್ ಕೊಡು, ಟೈಮ್ ಆಗುತ್ತೆ. ಅದು ಅದು ರಾಮ್ ಬೇಬಿ. ಹೇಳು ಬೇಬಿ. ನಮ್ಮ ಶಿಲ್ಪಾ ಬೇಬಿ ಯಾಕೋ ನನಗೆ ರಾಮ್ ಬೇಬಿ ಅಂತ ಕರಿತಿದ್ರ. ಹೇಳಿ ಬೇಬಿ. ಅದು ಬೇಬಿ. ಓ ಅದು ಬೇಬಿ ಅಂತಂದ್ರೆ ಓ ಜೊತೆ ಹರಟಿ ಹೊಡಕ ನಂಗೆ ಟೈಮ್ ಇಲ್ಲ ಶಿಲ್ಪಾ ಬೇಬಿ. ಸರಿ ಹೋಗ್ತೀನಿ, ಟಾಟಾ ಬೈ ಬೈ. ಅಯ್ಯೋ ರಾಮ್ ಬೇಬಿ, ಅಯ್ಯೋ ಬೇಬಿ, ಏನು ಏರೋಪ್ಲೇನ್ ಅಂತ ಅಂದ್ಬಿಟ್ಟು ಸ್ವೀಟ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏನು ಅದು ಬೇಬಿ? ನನಗೆ ನೀವು ಹಾಸ್ಪಿಟ್ಲ್ ಅಂತ ಬರಮುಂದ, ಬರಮುಂದ ಅದು ಬೇಬಿ, ನಂದು ಕ್ರೀಮು, ಆಮೇಲೆ ಫ್ರೆಶ್ನರು, ಆಮೇಲೆ ಸೆಂಟು, ನೇಲ್ ಪಾಲಿಶ್ ಖಾಲಿ ಆಗಿದೆ ಬೇಬಿ. ಪ್ಲೀಸ್ ಬೇಬಿ ಬರಮತ್ತೊಂಬರ್ತೀರಾ? ಸರಿ ಬೇಬಿ, ಇವಕ್ಕೆಲ್ಲಕ್ಕೂ ಎಷ್ಟು ರೊಕ್ಕ ಖರ್ಚಾಗುತ್ತೆ? ಅದು ಬೇಬಿ ಒಂದು 6,000 ರೂಪಾಯಿ ಬೇಬಿ. ಏನು 6,000? ಅಯ್ಯೋ ಬೇಬಿ, ಬಾ ಎಷ್ಟು ದುಡ್ಡು ತೆಗಿಬೇಡಿ ಪ್ಲೀಸ್ ಬೇಬಿ. ಆಗಲ್ಲ, ಪ್ಲೀಸ್ 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 ಬೇಬಿ. ಬೇಬಿ ಹತ್ರ ಹತ್ರ ಬರ, ಹತ್ತಿರ ಹತ್ತಿರ ಬರುವಿಯಾ ಬೇಬಿ, ಇನ್ನು ಹತ್ತಿರ ಹತ್ತಿರ ಬರುವಿಯಾ ಬಳಿ ನೀನು ಇರುವಾಗ. ಪ್ಲೀಸ್ ರಾಮ್ ಬೇಬಿ, ಪ್ಲೀಸ್ 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 ತೊಗೊಂಡ್ಬರ್ತೀರಲ್ವ ಸಾಯಂಕಾಲ? ಅಯ್ಯೋ ಬೇಬಿ, ತಂದು ಕೊಡ್ತೀನಿ. ಸರಿ ನಾ ಬರಲಾ? ಟೈಮ್ ಆಗುತ್ತೆ. ರಾಮ್ ಬೇಬಿ ನಾಷ್ಟ ಮಾಡಲ್ವಾ? ಈಗ ನಾಷ್ಟ ಆಯ್ತಲ್ಲ ಬೇಬಿ, ಅಲ್ಲೇ ಊಟ ಮಾಡ್ಕೊತೀನಿ. ಈಗ ಹೋಗ್ಲಾ ಬೇಬಿ? ಅಯ್ಯೋ ಬೇಬಿ, ನಾಷ್ಟ ಇಲ್ಲೇ ಐತಲ್ಲ, ಅರ್ಥ ಮಾಡ್ಕೋ ಬೇಬಿ. ಬಲ್ಲ ಚಾಚಾ. ನಾಚಿಕೆ ಆಗತ್ತಪ್ಪ. ಶಿಲ್ಪ ಹೆದರ್ಕೊಲಾರ್ದ ಇನ್ನೇನು? ಶಿವಪೂಜೆಯಲ್ಲಿ ಕಡಿ ಬಿಟ್ಟ ಹಾಗೆ ನಮ್ಮ ಅತ್ತಿ ಬಂದ್ಬಿಟ್ಟು ಶಿಲ್ಪ ಅಂದ್ಬಿಟ್ರೆ ಹೆದರ್ಕೊಲಾರ್ದ ಇನ್ನೇನು ಮಾಡೋಕ್ಕಾಗತ್ತ? ಅಡಿಗೆ ಆಯ್ತನ? ಅಡಿಗೆ? ಅಯ್ಯೋ ಕರ್ಮವೇ, ನಿನ್ ಗಂಡಗ ಊಟ ಕಳ್ಸ್ತೀನಿ ಇಲ್ಲ, ಅಡಿಗೆ ಮಾಡಿ ಏನ ಇನ್ನ ಮಾಡ್ಬೇಕ? ಅತ್ತಿಯರ ಚಪಾತಿ ಮಾಡೇನ್ರಿ, ಇನ್ನ ಪಲ್ಯ ಸಾರು ಮಾಡಿಲ್ರಿಪ್ಪ. ತಪ್ಪನ ಸ್ವಲ್ಪ ಸಮಾಧಾನ ಮಾಡ್ಕೋ. ಕೂಲ್ ಡೌನ್ ಅಂತ ಉಸಿರು ಮೇಲ್ ತಗೋ, ಉಸಿರು ತೆಳಗ್ಬಿಡು ಅಂತ ಮೇಲ್ ತಗೋ, ಅಂತ ತೆಳಗ್ಬಿಡು, ಮೇಲ್ ತಗೋ, ತೆಳಗ್ಬಿಡು. ಹಿಂಗ ಮಾಡು. ಹೇಳ್ತೀರಾ? ಹಿಂಗ ಮಾಡಿ ಮೇಲ್ಗಡೆ ಶಿವಪುತ್ರ ಹೋಗ್ಬಿಡಿ ಅಂದ್ರೆ ಮತ್ತೆ ಯವ್ವಾ
ಶಿಲ್ಪ. ಬಿಡು ಆಯ್ತು ಹೋಗ್ಲಿ. ಪಲ್ಯ ಏನ್ ಮಾಡ್ತೀರಿ? ಅನ್ನಂಗ ಫ್ರಿಜ್ನಾಗ ಬೆಂಡೆಕಾಯಿ ಇಟ್ಟಿನಿ, ಹೋಗಿ ತೊಳೆದ್ಬಿಟ್ಟು ಆರಾಕಾಕು. ಹಾ ಅತ್ತಿಯರ ಕನ್ಫರ್ಮ್ ಮಾಡಿ ತೊಳೆದ್ಬಿಟ್ಟು ಆರಾಕಾಕ್ಬೇಕಾರೆ? ಏ ಬುದ್ಗೈ ಏನೇ ಎಷ್ಟದೇ ಹೇಳ್ಬೇಕು? ತಲೆಗಿರಿ ಏನಾರ ಮೆಂಟಲ್ ಆಗ್ಬಿಟ್ಟೇನ? ಸರಿ ಆಯ್ತು ಮಾಡು, ಮಸಾಲೆ ಯಾರು ಬಿಡ್ತೀನಿ. ಏನತ್ತೀರ ಹರಿತೀರಿ? ಮಸಾಲಿನ ಕಲ್ನಾಗ ಹರಿತೀನಿ, ಅರ್ಥ ಆಯ್ತನ? ಇಲ್ಲ ಅಂದ್ರೆ ನಿಮ್ಮ ಮಾವ ತಿನ್ನಂಗಿಲ್ಲ ಮಿಕ್ಸರ್ ಹಾಕ್ಸಿದ ಚಟ್ನಿನ. ಅದಕ್ಕೆ ಹೋಗು ಬಡ ಬಡ ತೊಳೆದು ಆರಕಾಕು. ಕನ್ಫರ್ಮ್ ಅಲ್ರಿ ಅತ್ತೀರ? ಲೇ ಶಿಲ್ಪ, ಗೊತ್ತಾತ್ರಿ ಗೊತ್ತಾತು. ಎಂತ ಸೈತಂದ ನನ್ನ ಮಗ, ನೀ ಕೈ ಸಿಕ್ಕ್ರೆ ರಾಮ. ಅಯ್ಯೋ ಪಾಪ, ನಮ್ಮ ಅತ್ತಿಗೆ ಏನಾದ್ರು ಬಿ ಪಿ ಜಾಸ್ತಿ ಆಗಿತ್ತು ಏನೋ, ಅದಕ್ಕೆ ಹಂಗೆ ಸಿಟ್ಟಾಗಿ ಮಾತಾಡಿದ್ರ. ಅಯ್ಯೋ ದೇವ್ರೇ ಶಿವ ಶಿವ, ನಮ್ಮ ಅತ್ತಿ ಬಿ ಪಿ ಜಾಸ್ತಿ ಆಗ್ಲಾರ್ದ ನನಗೂ ಬಿ ಪಿ ಜಾಸ್ತಿ ಮಾತ್ರ. ಬೆಂಡೆಕಾಯಿ ತೊಳೆದು ಇಡು ಅಂದ್ರೆ ಫ್ರಿಜ್ನಾಗ ಇಟ್ಟರೆ ಎಲ್ಲಿಟ್ರಪ್ಪ? ಹೋಗಿ ನೋಡಿ. ಅಯ್ಯೋ ಶಿವನೇ, ಬೆಂಡೆಕಾಯಿ ಇಲ್ಲೇ ಐತಲ್ಲ ಫ್ರಿಜ್ನಾಗ ಇಟ್ಟೇನಂದ್ರೆ 60 ವರ್ಷ ಆಯ್ತಲ್ಲ ನಮ್ಮ ಅತ್ತಿಗೆ ಅರಳು ಮರಳು ಸ್ಟಾರ್ಟ್ ಆಗ್ಬಿಟ್ಟೈತಿ ಅನ್ಸುತ್ತ. ಮೊದಲು ಸ್ವಚ್ಛ ತೊಳೆದು ಬೆಂಡೆಕಾಯಿನ ಆರಾಕ್ಬಿಡ್ತೀನಿ. ಶಿಲ್ಪ, ಅಯ್ಯೋ ಶಿವನೇ, ಏನ್ ಮಾಡ್ಲಿಕ್ಕೆ? ಇಲ್ಲಿ ಬೆಂಡೆಕಾಯಿನೂ ಇಲ್ಲ. ಶಿಲ್ಪ, ಹಾ ಅತ್ತೆ. ಇಲ್ಲಿ ನೋಡಿದ್ರೆ ಬೆಂಡೆಕಾಯಿನ ಕಾಣವಲ್ತು, ಈಕೆ ನೋಡ್ರೆ ಹಾತಿ ಹಾತಿ ಅಂತ ಅಲ್ಲೇ ಕುಂತಾಳ. ಶಿಲ್ಪ ಅತ್ತಿ, ನಾ ಬಂದೆ ಹೇಳಿ. ಬಂದೆ ಅಲ್ವಾ? ಹೌದು, ಬೆಂಡೆಕಾಯಿ ಇಲ್ಲಿಟ್ಟೆ. ಯಾವ ಬೆಂಡೆಕಾಯಿ? ಅಯ್ಯೋ ನನ್ನ ಕರ್ಮವೇ, ತೊಳೆದು ಆರಕ್ಕಿಡು ಅಂದಿದ್ನಲ್ಲ, ಎಲ್ಲೈತಿ ಬೆಂಡೆಕಾಯಿ? ಓ ಆ ಬೆಂಡೆಕಾಯಿನ ಅತ್ತೆ? ಹೂನವ್ವ, ಆ ಬೆಂಡೆಕಾಯಿನ ಎಲ್ಲದವು? ಅದು ಅತ್ತೆ, ಬೆಂಡೆಕಾಯಿನ ಸ್ವಚ್ಛ ತೊಳೆದು ಮೇಲ್ಗಡೆ ಆರಕ್ಕಿದ್ದೀನಿ ಅತ್ತೆ. ಏನು ಮೇಲೆ ತೊಳೆದ್ಬಿಟ್ಟು ಆರಕ್ಕಿದೆಯಾ? ಹ್ಞೂ ಅತ್ತೆ. ಶಿಲ್ಪ, ಬುದ್ಧಿ ಎಲ್ಲಿದೆಯಾ? ಅದು ಅತ್ತೆ ತಲೆಲಿ. ಅಯ್ಯೋ ನನ್ನ ಕರ್ಮವೇ, ನಿನಗೆ ಏನ್ ಹೇಳಿದೆ ನಾನು? ನೀವೇ ಹೇಳಿದ್ರಲ್ರಿ ಅತ್ತಿಯರ, ಹಿಂಗೆ ಮಾಡ್ತೀರಿ. ನೀವ ತಾನೇ ತೊಳೆದ್ಬಿಟ್ಟು ಆರಕ್ಕಾಕು ಅಂತಂದು, ಅದಕ್ಕೆ ಮೇಲ್ಗಡೆ ಹಾರಾಕಿದ್ದೀನಿ. ನಂದು ಕರ್ಮ ಕರ್ಮ ಕರ್ಮ, ಮೇಲ್ಗಡೆ ತೊಳೆದ್ಬಿಟ್ಟು ಆರಕ್ಕೇನ? ಹ್ಞೂ ರೀ ಅತ್ತಿಯರ. ಮೇಲಂದ್ರೆ ಏನ್ ಆಕಾಶಕ್ಕೆ ಕಳಿಸ್ಬಿಟ್ಟೇನ? ಅತ್ತಿಯರ ಅವಕ್ಕೇನ್ ರೆಕ್ಕೆ ಬಂದಾವೇನ್ರಿ ಹಾರ ಹೋಗಕ್ಕ? ಮೇಲ್ಗಡೆ ಆರಕ್ಕೆ ನೋಡ್ರಿ. ಅಯ್ಯೋ ನನ್ನ ಕರ್ಮ. ಅದು ಅತ್ತಿ, ಅದು ಅತ್ತಿ ಗಿತ್ತಿ ಅಂದ್ರೆ ನಿನ್ನ ಕತ್ತಿ ಗಟ್ಟಿ ಒದ್ಬಿಡ್ತೇನೆ, ಹುಷಾರ್. ಹೋಗ್ ಒಗ್ಗರಣೆ ಹಾಕಾಕ ಈರುಳ್ಳಿ ಹೆಚ್ಚು. ಅದು ಅತ್ತಿ, ಅದು ಅತ್ತಿ ಅಂತಂದು ಆಡಿಂಗತಿ ಮಾಡಕ್ಕಿಲ್ಲ. ಹೋಗ ಒಗ್ಗರಣೆ ಹಾಕೋ, ಹೋಗಿ ನಾನು ತೊಂಬರ್ತೀನಿ ಬೆಂಡೆಕಾಯಿನ. ಅತ್ತಿಯರ. ಅಯ್ಯೋ ಕರ್ಮವೇ, ನಮ್ಮ ಅತ್ತಿಗೆ ಶಾರ್ಟ್ ಅಂಡ್ ಮೆಮರಿ ಟೆಂಪರ್ ಆಗೈತೆ ಅನ್ಸುತ್ತ. ತಾನೇ ಆರಕ್ಕಾಕು ತೊಳೆದು ಅಂದ್ರು, ಅದಕ್ಕೆ ನಾನು ಹಂಗೆ ಮಾಡ್ಬಿಟ್ನ. ಅತ್ತಿಗೆ ಬೇರೆ ಕೋಪ ಬಂದೈತಿ. ಶಿವಾರ ಮಸ್ತು ಅಂತ ಬಯಸ್ಕೊಂಡದೆಯ. ದೇವ್ರಿ, ಮೊಣಕಾಲ್ ಬೇರೆ ನೋವು, ಇವಳು ಬೇರೆ ಮೇಲೆ ಹಾಕ್ತಾಳ ಅಂತ ಎಲ್ಲಿ ಕಾಣವಲ್ತಲ್ಲ. ಹತ್ತಿ ಇಳಿದ ಸಾಕಾಗಿ ಉಯಿರ್ತೈತಿ. ಈಗ ಬೇರೆ ಹತ್ತಿ ಬೇಕಾದ್ರೆ ಇಳಿದ್ ಬಿಟ್ಟು ಮತ್ತಿಕ್ಕೆ ಬೆಂಡೆಕಾಯಿ ಬೇರೆ ಇಲ್ಲೇ ಹಾಕ ಅಂತ ಎಲ್ಲಿ ಕಾಣವಲ್ತು. ಅಯ್ಯೋ ಶಿವನೇ, ರಾಮ! ಅಯ್ಯೋ ಮಾತಾ ಶಿವನೇ, ಏನಾಯ್ತು? ನಿಮ್ಮ ಗೋಣು ಏನಾದ್ರೂ ಹಿಡಿಯುತ್ತೆ? ಯಾ ನನ್ನ ಗೋಣು ಹಿಡಿದೈತನ? ಲೇ ರಾಮ! ಅಯ್ಯೋ ಮಾತುಶ್ರೀವ್ರೆ, ನೀವು ಎಷ್ಟು ಚೀರಬೇಡಿ, ಸ್ವಲ್ಪ ಆರಾಮಾಗಿರಿ, ರೆಸ್ಟ್ ಮಾಡ್ರಿ ಮಾತುಶ್ರೀವ್ರೆ. ಲೋ ರಾಮ, ನಾನು ನಿನಗೆ ಮಾತುಶ್ರೀ ಆದ್ರ ನೀನ್ ಹೆಂಡತಿ ಏನಕ್ಕಳ? ಅದು ಅಮ್ಮ ಮಹಾರಾಣಿ. ಅಲ್ಲ ಅಮ್ಮ, ಅದು ನೀವು ಯುವರಾಣಿ ಆಗ್ತಾಳ. ಆ ಯುವರಾಣಿ ಮಾಡಿರೋ ಕೆಲಸ ನಾನು ನೋಡು. ಅಯ್ಯೋ ಅಮ್ಮ, ಪಾಪಮ್ಮ, ಇನ್ನ ಚಿಕ್ಕ ಕುಡಿಯಮ್ಮ, ಪಾಪ, ಅವಳಿಗೇನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲನ? ಬೆರಳಿಟ್ರ ಬಾಯಾಗ ಕಚ್ಚದೇ ಇಲ್ಲನ? ಛೇ ಛೇ, ನಮ್ಮ ಯುವರಾಣಿ ಹಾಗೆಲ್ಲ ಮಾಡಲ್ಲಮ್ಮ. ಲೋ
ಮಾಡಕಂತೀರವ ಸ್ವಲ್ಪ ಮೇಲೆ ನೋಡು. ಏನ್ ನೋಡಿ ಮಾತೋಶ್ರೀ ಅವರೇ? ನಮ್ಮ ಶಿಲ್ಪಾ ಬೇಬಿ ತುಂಬಾ ಚಿಕ್ಕವಳು, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತೋಶ್ರೀ ಅವರೇ. ನಿನ್ನ ಅಯ್ಯೋ ಮಾತೋಶ್ರೀ ಅವರೇ, ಏನು ಈ ರೀತಿ ಹೊಡೆದ್ಬಿಟ್ರಿ? ಅಲ್ಲಿ ನೋಡು ರಾಮ, ನಿನ್ ಯುವರಾಣಿ ಏನ್ ಕೆಲಸ ಮಾಡಾಳ ಅಂತ. ಯಾಕೋ ಯಾಕೋ ಹಲ್ಕಿಡಿದ್ಯಾ? ಅಯ್ಯೋ ಹೋಗ್ಲಿ ಬಿಡಿ ಮಾತೋಶ್ರೀ ಅವರೇ, ನಮ್ಮ ಯುವರಾಣಿ ತುಂಬಾ ಚಿಕ್ಕಳಲ್ಲ, ಅದಕ್ಕೆ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಏನಂದಿ ರಾಮ? ಬೆಂಡೆಕಾಯಿ ಯಾರಕ್ಕಂದ್ರೆ ನೋಡಿ ಮೇಲ್ಗಡೆ ಕ್ಲಿಪ್ ಹಾಕಿ ಉದ್ದುದ್ಕ ನೇತ ಕೆಳಗ್ ಬೆಂಡೆಕಾಯಿನ ಇವಳಿಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಾ? ಎಂತ ಸೊಸಿ ಕರ್ಕೊಂಡ್ ಬಂದಿವಲೇ ನಿನ್ನ. ಅಯ್ಯೋ ಮಾತೋಶ್ರೀ ಅವರೇ, ನನಗೆ ಯಾಕೆ ಕೊಡದ್ರಿ? ಲವ್ ಮಾಡಿ ಯುವರಾಣಿ